ಯುವತಿ ಮೇಲೆ BMTC ಬಸ್ ನುಗ್ಗಿಸುವಂತಹ ಯತ್ನ ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೀಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಒಂದು ಸಿಗ್ನಲ್ನಲ್ಲಿ ಯುವತಿ ಮೇಲೆ ಬಸ್ ಒಂದು ನುಗ್ಗಿಸುವಂಥ ಒಂದು ಪ್ರಯತ್ನ ಆಗಿರುವಂಥ ಘಟನೆ. ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ಬೆಳಿಗ್ಗೆನೆ ನನಗೆ ನಮ್ಮ ಟ್ರಕ್ ಟರ್ಮಿನಲ್ MD ಅವರು ಫೋನ್ ಮಾಡಿದ್ರು. ಈ ಥರ ಒಂದು TV ಚಾನಲ್ನಲ್ಲಿ ಈ ವಿಚಾರವಾಗಿ ಬರ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ಅಂತ ಹೇಳಿದರು. ಆಮೇಲೆ ನಮ್ಮ CTMಗೆ ಫೋನ್ ಮಾಡಿದೆ. CTM ಫೋನ್ ಮಾಡಿದಾಗ ಗೊತ್ತಾಯಿತು ಅದು 23ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ. ಆಮೇಲೆ ಸಂಜೆ ಒಂದು 5:30 ಅಷ್ಟರಲ್ಲಿ ಪ್ರಶಾಂತ್ ಅಂತ ಕಂಡಕ್ಟ್ರು. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಹಿಂದೆ ಒಂದು ಕಡೆ ಲಾರಿ ಇತ್ತಂತೆ, ಇನ್ನೊಂದು ಕಡೆ ಬಸ್ ಇತ್ತಂತೆ. ಲಾರಿಯವ್ರ ಜೊತೆ ಏನೋ ಮಾತುಕತೆ ಆಗಿದೆ, ಬಸ್ನವ್ರ ಜೊತೆ ಡ್ರೈವರ್ ಜೊತೆ ಇವ್ರದ್ದು ಮಾತುಕತೆ ಎಲ್ಲ ಆಗಿದೆ. ಆಮೇಲೆ ಆಕೆ ಬಂದು ಬಸ್ ಮುಂದೆ ನಿಲ್ತಾಳೆ, ಸಿಗ್ನಲ್ಲು ಕೊಡ್ತಾರೆ. ಸಿಗ್ನಲ್ಲು ಆನ್ ಆದ ತಕ್ಷಣ ಬಸ್ಸು ಕಂಡಕ್ಟ್ರು ಮೂವ್ ಮಾಡಿದಾಗ ಆಕೆ ಜಂಪ್ ಆಗಿ ಈ ಕಡೆ ಎಸ್ಕೇಪ್ ಆಗ್ತಾಳೆ. ಜಂಪ್ ಮಾಡದೇ ಇದ್ದರೆ ಆಕೆಯ ಪ್ರಾಣಕ್ಕೆ ಅಪಾಯ ಇರ್ತಿತ್ತು ಅಲ್ವಾ? ಬ್ಯಾಕ್ಗ್ರೌಂಡ್ ಏನೇ ಇದ್ದುಕೊಳ್ಳಿ, ಆ ರೀತಿ ಚಾಲಕ ಬಸ್ ಓಡಿಸಿದ್ದು ತಪ್ಪು. ನಿಲ್ಲಿಸ್ಬೇಕಾಗಿತ್ತು, ಏನು ಓಡೋಗಿದ್ದೇನಿದೆ? ಇನ್ನೊಂದು ಸಿಗ್ನಲ್ 2 ನಿಮಿಷಕ್ಕೋ 3 ನಿಮಿಷಕ್ಕೋ ಬರೋದು ಅಲ್ವಾ? ಅಥವಾ ಅಲ್ಲೇ ಪೊಲೀಸ್ನವರಿದ್ದರು, ಕರೆದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಮುಗಿದೋಗಿತ್ತು. ಈಗ ಮೇಲ್ನೋಟಕ್ಕೆ ಏನಿಸುತ್ತೆ, ಆಕೆ ಮೇಲೆ ಚಾಲನೆ ಜಂಪ್ ಮಾಡದೇ ಇದ್ದರೆ ಆಕೆ ಬದುಕಿರ್ತಿರಲಿಲ್ಲ ಅಂತಲೇ ಗೊತ್ತಾಗುತ್ತೆ. ಏನು ಕ್ರಮ ಆಗಿದೆ ಸರ್ ಈಗ ಡ್ರೈವರ್ ಮೇಲೆ? ಈಗ ಏನು ಕ್ರಮ? ಆದೇಶ ಕೊಟ್ಟಿದ್ದೀನಿ, ಸಸ್ಪೆನ್ಷನ್ನು ಆಗಿದೆ. ಅಂದ್ರೆ ಈಗ ಮತ್ತೆ ಏನಾದರೂ ಆ ವಿಚಾರಣೆ ತಗೊಂಡು ಸರಿ ತಪ್ಪು ಲೆಕ್ಕಾಚಾರ ಬಿಡಿ, ಅದೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾರೆ. ಅದರ ಆಮೇಲೆ ಎನ್ಕ್ವೈರಿ ಇನ್ನೊಂದು ಇದ್ದೇ ಇರುತ್ತೆ, ಆ ಪ್ರಶ್ನೆ ಬೇರೆ. ಆದರೆ ಇಡೀ ರಾಜ್ಯದ ಜನತೆಯ ದೃಷ್ಟಿನಲ್ಲಿ ಹಿಂದೆ ಆಗಿರ್ತಕ್ಕಂಥದ್ದು ಏನಾಗಿದೆ ಅಂತ ಗೊತ್ತಾಗಲ್ಲ. ನೇರವಾಗಿ ಆಕೆ ಜಂಪ್ ಮಾಡದೇ ಇದ್ದರೆ ಪ್ರಾಣ ಉಳಿತಿರಲಿಲ್ಲ, ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆ ನಮ್ಮ ಚಾಲಕ ಏನು ಮಾಡಬೇಕಾಗಿತ್ತು, ಬಸ್ ನಿಲ್ಲಿಸ್ಬೇಕಾಗಿತ್ತು. ಆಕೆ ಬಂದು ಬಸ್ಸಿಗೆ ಅಡ್ಡ ಆಗ್ತಂಥ ಸಂದರ್ಭದಲ್ಲಿ ಆಕೆ ನಮ್ಮ ಡ್ರೈವರು ಬಸ್ ನಿಲ್ಲಿಸಿ ಪಕ್ಕದಲ್ಲಿ ಪೊಲೀಸ್ ಇರ್ತಾರೆ, ಅವ್ರ ಗಮನಕ್ಕೆ ತರಬೇಕಾಗಿತ್ತು. ಅದು ಬಿಟ್ಟು ಆಕೆ ಎದುರಲ್ಲಿ ನಿಂತಿದ್ದಾಗ ಬಸ್ ಚಾಲನೆ ಮಾಡೋಕ್ಕೆ ಹೋಗೋದು ತಪ್ಪು. ಸರ್, ಈಗ ಮತ್ತೊಂದು ಕಡೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೂಡ FIR ಕೂಡ ಆಗಿದೆ ಡ್ರೈವರ್ ಮೇಲೆ. ಇವತ್ತಿನೇ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು. ಅಂದರೆ ಬಸ್ ನುಗ್ಸಿ ಮೇಲೆ ಯತ್ನ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟು FIR ಕೂಡ ಆಗಿದೆ ಸರ್. ಇನ್ನೊಂದು ಕಡೆ ಡ್ರೈವರ್ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರು, ನಂದೇನೂ ತಪ್ಪಿಲ್ಲ, ನನಗೂ ಏನು ಗಲಾಟೆನಿಲ್ಲ, ನನ್ನ ಗಾಡಿ ಕೂಡ ಟಚ್ ಆಗಿಲ್ಲ, ಆಮೇಲೆ ನನಗೂ ನುಗ್ಸೋ ಯತ್ನನೂ ನಾನು ಮಾಡಲಿಲ್ಲ, ನಾನು ಸೈಡ್ಗೆ ಹೋಗಿದ್ದೆ ಅಷ್ಟೇ ಅಂತಲೂ ಸ್ಪಷ್ಟನೆ ಕೊಡ್ತಾ ಇದ್ದೆ. ಈಗ ಸ್ಪಷ್ಟನೆ ಈಗ ಕೊಡ್ತಾರಪ್ಪ. ಆದರೆ TVನಲ್ಲಿ ಯಾವ ರೀತಿ ಕಾಣಿಸುತ್ತೆ, TVಗಳಲ್ಲಿ ವಿಷಲ್ಸು ಯಾವ ರೀತಿ ಕಾಣಿಸುತ್ತೆ? ಮೇಲ್ನೋಟಕ್ಕೆ ತಪ್ಪು, ಮುಂದಕ್ಕೆ ನೋಡ್ಕೊಳ್ಳೋಣ ಬಿಡಿ. ಮೇಲ್ನೋಟಕ್ಕೆ ತಪ್ಪು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಾಲಕ, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಆಕೆ ಬಸ್ ಮುಂದೆ ನಿಂತು ಅಡ್ಡ ಹಾಕೋದಕ್ಕೆ ಪ್ರಯತ್ನ ಮಾಡಿದಾಗ ಬಸ್ ನಿಲ್ಲಿಸ್ಬೇಕಾಗಿತ್ತು. ಪಕ್ಕದಲ್ಲಿ ಪೊಲೀಸ್ ಇರ್ತಿದ್ರು, ಪೊಲೀಸಿಗೆ ಕರೆದು ವಿಚಾರ ಹೇಳಿದರೆ ಪ್ರಾಬ್ಲಮ್ ಸಾಲ್ವ್ ಆಗಿರೋದು. ಏನಾಗುತ್ತೆ, ಒಂದು ಕಡೆ ಯುವತಿ ಮೇಲೆ ಬಸ್ ಹರಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಸಂಸ್ಥೆಗೂ ಕೆಟ್ಟ ಹೆಸರು ತಾನೆ. ಈಗ 199 ಭಾಗ ನಮ್ಮ ಸ್ಟಾಫ್ ಒಳ್ಳೆಯವರೇ ಇರ್ತಾರೆ, ಸೌಜನ್ಯದಿಂದ ವರ್ತಿಸ್ತಾರೆ. ಇಂಥ ಸಿಚುವೇಶನ್ಸಲ್ಲಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕೂ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಪ್ರತಿದಿನ ಸಾವಿರಾರು ಜನರ ಜೊತೆ ಇವರು ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಟ್ರಾನ್ಸಾಕ್ಷನ್ಸ್ ಅಂದರೆ ಬಸ್ಸಲ್ಲಿ ಹೋಗೋರ ಜೊತೆ ಬರೋರ ಜೊತೆ. ಒಂದು ಸಣ್ಣ ತಪ್ಪಿಂದ ಸಂಸ್ಥೆಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಸರ್, ಈ ಥರ ಒಂದು ದೃಶ್ಯಗಳನ್ನ ನೋಡಿದಾಗ ಸಹಜವಾಗಿ ಜನರಿಗೆ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ ಸರ್. ಮೊದಲೇ BMTC ಬಸ್ಗಳ ಚಾಲನೆ ನೋಡಿದಾಗ ಜನರು ಒಂದು ರೀತಿ ಕಿಲ್ಲರ್ BMTC ಅನ್ನೋ ಒಂದು ಟ್ಯಾಗ್ ಇಟ್ಕೊಂಡು ನಿಂದನೆ ಮಾಡ್ತಾರೆ. ಸೊ ಈ ಥರ ದೃಶ್ಯ ನೋಡಿದಾಗ ಇದಾಗುತ್ತೆ. ಏನಾದರೂ ಶಿಸ್ತು ಕ್ರಮಗಳು ಅಥವಾ ಏನಾದರೂ ಅವರಿಗೆ ಕ್ರಮ? ಈಗಾಗಲೇ ಈ ವಿಚಾರ ಅಂತಲ್ಲ, ಆಕ್ಸಿಡೆಂಟ್ಸ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ಚಾಲಕರೇ ಓಡಿಸುವಂಥ ಸಂದರ್ಭದಲ್ಲಿ ತಪ್ಪಾಗಿದ್ದರೆ, ಯಾರಾದರೂ ಸಾವು ಆಗಿದ್ದರೆ ಅದರಿಂದ ಅವ್ರ ಮೇಲೆ ಫೈನಲ್ ಡಿಸಿಷನ್ ತಗೊಳ್ತಾರೆ, ಅತಿ ಹೆಚ್ಚು ಶಿಕ್ಷೆ ತಗೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಇಬ್ಬರದು ತಪ್ಪಿರುತ್ತೆ, ಆಗ ಅಷ್ಟು ಆ್ಯಕ್ಷನ್ ತಗೊಳ್ಳೋದಿಲ್ಲ, ಪನಿಷ್ಮೆಂಟ್ ಜಾಸ್ತಿ ಇರೋಲ್ಲ. ಕೆಲವು ಸಂದರ್ಭದಲ್ಲಿ ಅವ್ರದ್ದೇ ತಪ್ಪಿರುತ್ತೆ, ಯಾರು ಆಪೋಸಿಟ್ ಬರ್ತಾರಲ್ಲ ಅವ್ರದ್ದೇ ತಪ್ಪಿರುತ್ತೆ,
ಹಾಗೂ ಪನಿಷ್ಮೆಂಟ್ ಜಾಸ್ತಿ ಇರಲ್ಲ. ನಮ್ಮವ್ರದ್ದೇ ತಪ್ಪು ಜಾಸ್ತಿ ಇದ್ದರೆ ಸಹಜವಾಗಿ ಪನಿಷ್ಮೆಂಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. 4 ಕಾರ್ಪೊರೇಷನ್ನಲ್ಲಿ ಮಾಡ್ತಾ ಇದ್ದಾರೆ. ಈಗ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗಿದೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಪ್ರಚಾರ ಕೂಡ ಆಗುತ್ತೆ. ಮತ್ತು ಆ ರೀತಿ ಸಾರ್ವಜನಿಕರ ಹತ್ರ, ಮಾಧ್ಯಮದವ್ರ ಹತ್ರ, ಪ್ರಿಂಟ್ ಮೀಡಿಯಾವ್ರ ಹತ್ರ ಯಾಕೆ ಬರೆಸ್ಕೋಬೇಕು? ಕರೆಕ್ಟಾಗಿ ನಮ್ಮ ಸಿಬ್ಬಂದಿ ನಡ್ಕೊಂಡ್ರೆ ಇದೆಲ್ಲ ಕೆಟ್ಟ ಹೆಸರು ಬರಲ್ಲ. ಥ್ಯಾಂಕ್ ಯು ಸರ್. ಎಸ್, ಮೇಲ್ನೋಟಕ್ಕೆ ಡ್ರೈವರ್ ಮಾಡಿರೋದು ತಪ್ಪು ಅಂತ ಒಪ್ಕೊಂಡಾಗಿದೆ. ಸೊ ಹಾಗಾಗಿ ಅವ್ರನ್ನ ಸದ್ಯಕ್ಕೆ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ತನಿಖೆ ಕೂಡ ನಾವು ಮಾಡ್ತೀವಿ ಅಂತೇಳಿ ಈಗ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.